ಜಗತ್ತಿನಲ್ಲಿ ಅತಿ ಹೆಚ್ಚು ಬುದ್ಧಿವಂತಿಕೆ, ನಿಷ್ಠೆ ಹಾಗೂ ಶೌರ್ಯಕ್ಕೆ ಪಾತ್ರರಾಗಿರುವ ಜರ್ಮನ್ ಶೆಫರ್ಡ್ ಡಾಗ್ ಬಗ್ಗೆ ನಿಮ್ಗೆಷ್ಟು ಗೊತ್ತು ತಿಳಿಯೋಣ ಬನ್ನಿ. ಈ ಜಾತಿಯನ್ನು ಮೊದಲ ಬಾರಿ 1899ರಲ್ಲಿ ಜರ್ಮನಿಯಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಈ ಜಾತಿಯನ್ನು ಅಭಿವೃದ್ಧಿಪಡಿಸಿದವರು ಕ್ಯಾಪ್ಟನ್ ಮ್ಯಾಕ್ಸ್ ವ್ಯಾನ್ ಸ್ಟೆಫಾನಿಸ್. ಆ ಕಾಲದಲ್ಲಿ ಉತ್ತಮ ಚಾಲಾಕಿಯಾದ ಮತ್ತು ಆಜ್ಞೆ ಪಾಲಿಸುವ ಹಾಗೂ ಕುರಿಗಳನ್ನು ಕಾಯುವ ನಾಯಿಯ ಅವಶ್ಯಕತೆ ಇತ್ತು. ಇದೇ ಕಾರಣಕ್ಕೆ ಈ ಜಾತಿಯನ್ನು ಅಭಿವೃದ್ಧಿಪಡಿಸಲಾಯಿತು. ಮೊದಲಿಗೆ ಜರ್ಮನ್ ಶೆಫರ್ಡ್ಗಳನ್ನು ಕುರಿ ಮೇಯಿಸಲು ಬಳಸಲಾಗುತ್ತಿತ್ತು. ನಂತರ ಇವರ ತರಬೇತಿ ಸಾಮರ್ಥ್ಯ ಹಾಗೂ ಬುದ್ಧಿವಂತಿಕೆಯ ಕಾರಣ ಸೇನೆ, ಪೊಲೀಸ್ ಇಲಾಖೆ, ರಕ್ಷಣಾ ಕಾರ್ಯಗಳು, ಬಾಂಬ್ ಮತ್ತು ಡ್ರಗ್ ಪತ್ತೆ ಕಾರ್ಯಗಳಲ್ಲಿ ಬಳಸಲು ಆರಂಭಿಸಲಾಯಿತು. ಜರ್ಮನ್ ಶೆಫರ್ಡ್ಗಳ ಪ್ರಮುಖ ಗುಣಲಕ್ಷಣಗಳೆಂದರೆ ಅತ್ಯಂತ ಬುದ್ಧಿವಂತರು, ನಿಷ್ಠಾವಂತ ಮತ್ತು ಸ್ನೇಹಪರ ಹಾಗೂ ಬಲಿಷ್ಠ ಮತ್ತು ಚುರುಕು. 1920 ಮತ್ತು 1930ರ ದಶಕಗಳಲ್ಲಿ ರಿನ್ ಟಿನ್ ಮತ್ತು ಸ್ಟ್ರಾಂಗ್ ಹಾರ್ಟ್ ಅನ್ನುವ ಜರ್ಮನ್ ಶೆಫರ್ಡ್ ನಾಯಿಗಳು ಹಾಲಿವುಡ್ನಲ್ಲಿ ದೊಡ್ಡ ತಾರೆಯಾದರು. ಇದರಿಂದ ಜರ್ಮನ್ ಶೆಫರ್ಡ್ ವಿಶ್ವವಿಖ್ಯಾತವಾದವು. ಹಾಗೂ ಇವುಗಳ ಪ್ರಮುಖ ಬಣ್ಣಗಳೆಂದರೆ ಬ್ಲ್ಯಾಕ್ ಅಂಡ್ ಟ್ಯಾನ್, ಬ್ಲ್ಯಾಕ್ ಅಂಡ್ ರೆಡ್, ಸೇಬಲ್, ಸಾಲಿಡ್ ಬ್ಲ್ಯಾಕ್, ವೈಟ್ ಅಂಡ್ ಗ್ರೇ ಮತ್ತು ಇತ್ಯಾದಿ. ಇನ್ನು ಇವುಗಳ ಎತ್ತರ ಹಾಗೂ ತೂಕದ ವಿಷಯಕ್ಕೆ ಬಂದರೆ ಗಂಡು ನಾಯಿಗಳು 24ರಿಂದ 26 ಇಂಚು, ಹೆಣ್ಣು ನಾಯಿಗಳು 22ರಿಂದ 24 ಇಂಚು. ಇನ್ನು ತೂಕದ ವಿಷಯಕ್ಕೆ ಬಂದರೆ ಗಂಡು ನಾಯಿಗಳು 30ರಿಂದ 40 kg, ಹೆಣ್ಣು ನಾಯಿಗಳು 20ರಿಂದ 35 kg. ಇನ್ನು ಇವುಗಳ ಜೀವಿತಾವಧಿ 9ರಿಂದ 14 ವರ್ಷ ಮತ್ತು ಇವುಗಳನ್ನು ಉತ್ತಮ ಗಾರ್ಡಿಯನ್ ಡಾಗ್ಗಳಾಗಿ ಸಾಕಬಹುದು. ಇನ್ನು ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಅಕೌಂಟನ್ನು ಫಾಲೋ ಮಾಡಿ.